ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ನಮ್ಮ ಮನೇಲಿ ತರಕಾರಿ ಖಾಲಿಯಾಗಿತ್ತು. ನಿನ್ನೆ ಸಂಜೆನೇ ತಂದರು, ಬಟ್ ನಾನು ತರಕಾರಿನೆಲ್ಲ ಫ್ರಿಡ್ಜ್ಗೆ ಸ್ಟೋರ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನನ್ನ ಮಗಳು ಸ್ವಲ್ಪ ತೀಟೆ ಮಾಡ್ತಾಯಿದ್ಲು. ಮತ್ತು ನನಗೆ ಯಾಕೋ ಮೂಡ್ ಸ್ವಿಂಗ್ಸು ಒಂದು ವಾರದಿಂದ ಗೊತ್ತಿಲ್ಲ, ಒಂಥರ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಬೇಜಾರು. ಹಾಗೆ ತಂದಿರೋ ತರಕಾರಿನೆಲ್ಲ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಣ ಫ್ರಿಡ್ಜ್ಗೆ ಇಟ್ಕೊಂಡು. ಜಾಸ್ತಿ ಏನು ತರಕಾರಿ ತಂದಿಲ್ಲ, ಜಸ್ಟ್ ಒಂದು ವಾರಕ್ಕಾಗಷ್ಟೇ ತರೋದು ನಮ್ಮ ಮನೇಲಿ. ಏನು ಫ್ರಿಡ್ಜ್ ಆದ್ರೂ ಅಷ್ಟೇ ಒಂದು ವಾರ ಅಷ್ಟೇ ಅಲ್ವಾ ಬರೋದು, ಅದಕ್ಕೆ ಜಾಸ್ತಿ ತರಲ್ಲ. ಒಂದು ವಾರಕ್ಕಾಗಷ್ಟೇ ಐಟಮ್ಗಳು ತರ್ತೀವಿ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತರಕಾರಿಗಳನ್ನ ಆದಷ್ಟಕ್ಕೂ ಇಲ್ಲೇ ಕ್ಲೀನ್ ಮಾಡಿ ಫ್ರಿಜ್ಗೆ ಸ್ಟೋರೇಜ್ ಮಾಡಿಕೊಂಡ್ರೆ ನಾವು ಕಟ್ ಮಾಡ್ಕೊಳ್ಳುವಾಗ, ಅಡುಗೆ ಮಾಡ್ಕೊಳ್ಳುವಾಗ ತುಂಬ ಸುಲಭ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ನೀಟಾಗಿದ್ದರೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಇಲ್ಲೇ, ಕಟ್ ಮಾಡುವಾಗ ಈಸಿ ಆಗುತ್ತೆ ಅಂತ. ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ಬೆಂಡೆಕಾಯಿ ಹುಳಿ ಮಾಡ್ಕೊತಾ ಇದ್ದೀನಿ. ಹುಳಿ ಸಾಮಾನ್ಯ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ನಾನು ಜಾಸ್ತಿ ಹುಳಿ ಐಟಮ್ ಇಷ್ಟಪಡ್ತೀನಿ. ಈಗಿಂದ ಅಂತಲ್ಲ, ಮೊದಲಿಂದನೂ ಅಷ್ಟೇ. ನನಗೆ ಹುಳಿ ಸಾಂಬಾರುಗಳಂದರೆ ತುಂಬ ಇಷ್ಟ. ಆದರೆ ನಮ್ಮನೆಯವ್ರಿಗೆ ಗ್ಯಾಸ್ ಟ್ರಬಲ್ ಅಂತ ಅಂದ್ಬಿಟ್ಟು ಅವರು ಜಾಸ್ತಿ ಹುಳಿ ಐಟಮ್ ತಿನ್ನೋದಕ್ಕೆ ಹೋಗಲ್ಲ. ಅಂದ್ರೆ ಮಾಡಿದ್ರೆ ಬೈತಾಳೆ ಅಂತ ಬೇಜಾರು ಮಾಡ್ಕೊತಾಳೆ, ಬೈತಾಳೆ ಇನ್ನು ತಿನ್ನಲಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಟೈಮ್ ತಿಂತಾರೆ ಅಷ್ಟೇ. ಅವ್ರಿಗೂ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ, ಬಟ್ ನನಗೆ ಬೇಕಂದಾಗ ನಾನು ಒಬ್ಬಳೇ ಮಾಡ್ಕೊತೀನಿ ಹುಳಿ ಐಟಮ್ನ. ಈಗ ಈ ಮೆಣಸಿನ್ಕಾಯಿನ ಇದೆಲ್ಲ ತುಂಬೆಲ್ಲ ತೆಗ್ದು ಇಟ್ಕೊಂಡ್ಬಿಡ್ತೀನಿ ನಾನು. ಇಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ತಗೊಂಡು ಕಟ್ ಮಾಡುವಾಗಲೂ ಅಷ್ಟೇ ಈಸಿ ಆಗುತ್ತೆ ಅಂತ ತುಂಬೆಲ್ಲ ತೆಗ್ದುಬಿಡ್ತೀನಿ ನಾನೇ. ಹಾಗೆ ಸಾರಿ ಫಾರ್ ದಟ್ ಫ್ರೆಂಡ್ಸ್, ಯಾಕಂದರೆ ವಿಡಿಯೋನ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಆಗಿಲ್ಲ ನನ್ನ ಮಗಳಿಂದ. ನೆಕ್ಸ್ಟ್ ಟೈಮ್ ಆಗಲ್ಲ, ಸಾರಿ. ಈಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಈ ಕಾಯಿ ಮಸಾಲೆ ತಿನ್ನೋದಕ್ಕಾಗಲ್ಲ. ಆದಷ್ಟಕ್ಕೂ ಮಜ್ಜಿಗೆ, ಮೊಸರು ಮತ್ತು ಈ ಬೇಳೆಕಟ್ಟು, ತಿಳಿ ಸಾಂಬಾರು ಈ ಥರದವು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ಈ ಟೈಮಲ್ಲಿ ಕಾಯಿ ಐಟಮ್ ತಿಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಬಿಸಿಲಿಗೋದಕ್ಕೂ ಜಾಸ್ತಿ ಎದೆ ಉರಿಯುತ್ತೆ. ಹಾಗಾಗಿ ತಿಳಿ ಸಾರು, ಬೇಳೆ ಸಾರು ಈ ಥರದ ಐಟಮ್ ಆದರೆ ಅಷ್ಟೊಂದು ಅವಾಯ್ಡ್ ಮಾಡ್ಕೋಬೋದು ಬೇಸಿಗೆ ಟೈಮಲ್ಲಿ ಅಂತಲೇ ಹೇಳ್ಬೋದು. ನಮ್ಮನೇಲಿ ಈ ಟೈಮಲ್ಲಿ ಜಾಸ್ತಿ ಮಜ್ಜಿಗೆ, ಮೊಸರು ಯೂಸ್ ಮಾಡ್ತೀನಿ. ನಮ್ಮನೆಯವರು ಒಂದೊಂದು ಟೈಮ್ ಸಾಂಬಾರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ಟೈಮ್ ಮಧ್ಯಾಹ್ನ ಟೈಮು ಬರೀ ಮಜ್ಜಿಗೆನೇ ಯೂಸ್ ಮಾಡ್ತಾರೆ. ನಾನು ಕೂಡ ಅಷ್ಟೇ, ನನ್ನ ಮಕ್ಕಳು ಅಷ್ಟೇ ಜಾಸ್ತಿ ಕೊಡ್ತೀನಿ ಈ ಬೇಸಿಗೆ ಟೈಮಲ್ಲಿ. ನನ್ನ ಮಗಳಿಗೆ ಜಾಸ್ತಿ ಕೊಡಲ್ಲ, ಅವಳಿಗೆ ಇನ್ನೂ 1 ವರ್ಷ 1 ತಿಂಗಳಾಗಿರೋದ್ರಿಂದ ಜಾಸ್ತಿ ಕೊಟ್ಟರೆ ಒಂಥರ ಶೀತ ಆದಂಗಾಗಿ ಅವಳಿಗೆ ಕೆಮ್ಮಾಗಿಬಿಡುತ್ತೆ ಅಂತ ಕೊಡೋದಿಲ್ಲ. ಸ್ವಲ್ಪ ಅವಳಿಗಿಷ್ಟ, ಬಟ್ ನಾನು ಕೊಡೋದಿಲ್ಲ, ಸ್ವಲ್ಪ ಕೊಡ್ತೀನಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಎಲ್ಲ ತೆಗೆದು ಸ್ಟೋರೇಜ್ ಕ್ಲೀನ್ ಮಾಡ್ಕೊಂಡಾಯಿತು. ಈಗ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜ್ ಆಗಿರುವಂಥ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದೇ ಒಂದು, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ. ಹಾಗೆ ಒಂದೇ ಒಂದು ನಿಂಬೆಹಣ್ಣು ಗಾತ್ರದ್ದು ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಈ ಸೈಜಿದ್ದು ಟೊಮೊಟೊ ತೊಗೊತಾ ಇದ್ದೀನಿ. ಕಟ್ ಮಾಡಾಕೊತ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಹುಣಸೆಹಣ್ಣು. ಹಾಗೆ ನಿಮ್ಮೆಲ್ರಿಗೂ ಫಸ್ಟೇ ಹೇಳಿದ್ದೆ ನಾನು, ಈ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು 2 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಮಟನ್ ಚಿಕನ್ಗೆ ಎರಡಕ್ಕೂ ಯೂಸ್ ಮಾಡ್ಕೊತೀವಿ. ಅದನ್ನೇ ನಾನು ಇದಕ್ಕೂ ಯೂಸ್ ಮಾಡ್ತಾಯಿದ್ದೀನಿ.
ಹಾಗೆ ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕ ತೆಂಗಿನಕಾಯಿ ಆಗಿರೋದ್ರಿಂದ ಒಂದು ಚಿಕ್ಕ ಹೋಳು ತೊಗೊಂಡಿದ್ದೀನಿ. ಇಷ್ಟು ಸಾಕು. ನಾವಿರೋದು ಇಬ್ಬರು ಮಕ್ಕಳಿರೋದ್ರಿಂದ ಸಾಕಾಗುತ್ತೆ ನಮಗೆ. ನಿಮಗೆ ಜಾಸ್ತಿ ಇದ್ದರೆ ನೋಡಿ ನೀವು ಕಾಯಿನ ಬಳಸ್ಕೊಳ್ಳಿ. ಈಗ ನಾನು ಆಗಲೇ ಹೇಳ್ದಂಗೆ ಬೇಸಿಗೆ ಟೈಮು ಜಾಸ್ತಿ ಕಾಯಿ ಐಟಮ್ ತಿನ್ನೋದಕ್ಕಾಗಲ್ಲ. ತಿಂದರೂ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಬಳಸ್ಕೊಳ್ಳಿ ಅಷ್ಟೇ. ನನಗೆ ಸಾಕಿಷ್ಟು ಬಳಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೈಸಿಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಖಾರ ಕೂಡ ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಗ್ಗರಣೆಗೆ ಹಾಕೋಬಿಡೋಣ. ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಲೋಳೆ ಬರಬಾರ್ದು ಅಂತ. ಸಾಂಬಾರಲ್ಲಿ ಲೋಳೆ ಥರ ಇರಬಾರ್ದು ಅಂತ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಫ್ರೈ ಆಯ್ತಾ ಇರಲಿ, ಮತ್ತೊಂದು ಒಲೆಯಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಸಾಂಬಾರಿಗೆ. ನೋಡಿ, ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೂ 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ, ರುಬ್ಕೊಂಡಿಟ್ಕೊಂಡಿದ್ದಲ್ಲ ಖಾರ, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಖಾರ ನೀಟಾಗಿ ಫ್ರೈ ಆಗ್ತಿದೆ. ಅದೇ ಮಿಕ್ಸಿ ಜಾರ್ಗೆ 1-2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುಳಿ ಸ್ವಲ್ಪ ಬಾಯ್ಲ್ ಆಗಲಿ. ಅದಾದಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಬೆಂಡೆಕಾಯಿ ಹುಳಿ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಈಗ ಹುಳಿ ಬೇಯೋದಕ್ಕೆ ಇಟ್ಟಾಯಿತು. ಹಾಗೆ ಮೊದಲೇ ನಾವು ಬೆಂಡೆಕಾಯಿನ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದಲ್ವ, ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಆ ಬೆಂಡೆಕಾಯಿ ಲೋಳೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂತಂದರೆ ಸಾಂಬಾರಿಗೆ ಹಾಕಿದ್ರೆ ಆವಾಗ ಲೋಳೆ ಥರ ಆಗಿಬಿಡುತ್ತೆ. ಸಾಂಬಾರು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಒಂಥರ ಗೊಣ್ಣೆ ಥರ ಫೀಲ್ ಆಗ್ತಿರುತ್ತೆ. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟಕ್ಕೂ ನೀಟಾಗಿ ಫ್ರೈ ಆದ್ರೂ ಸಾಂಬಾರಲ್ಲಿ ಅಷ್ಟೇ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ. ಆ ಲೋಳೆ ಅಂಶ ಏನಿರುತ್ತೆ ಅದು ಬೇಗ ಡ್ರೈ ಆಗುತ್ತೆ. ಇಲ್ಲಾಂತಂದರೆ ಬೇಕಂತಂದರೆ ಉಪ್ಪು ಹಾಕಿ ಕೂಡ ನೀವು ಅದನ್ನು ಫ್ರೈ ಮಾಡ್ಕೋಬೋದು. ಅಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಟೈಮ್ ಲಾಂಗ್ ಹಿಡಿಯುತ್ತೆ. ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡ್ರೆ ಬೆಸ್ಟು, ಬೇಗ ಡ್ರೈ ಆಗುತ್ತೆ. ಹಾಗೆ ನೀಟಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಾಗಿದೆ. ಈಗ ಬೆಂಡೆಕಾಯಿ ಹುಳಿ ಅಂತಂದರೆ ಅದ್ರ ಕಾಂಬಿನೇಷನಾಗಿ ಮುದ್ದೆ ಇರಲೇಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಪುಟ್ಟದು 2 ಮುದ್ದೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2.5 ಗ್ಲಾಸ್ ನೀರು ಹಾಕ್ಕೊಂಡು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಕುದ್ದು ಬಂದಾಗ ಹಸಿಟ್ಟು ಹಾಕ್ಕೊಳ್ಳೋಣ. ಈಗ ಸಾಂಬಾರು ಕುದೀತಾ ಇದೆ. ಸಾಂಬಾರು ಕೂಡ ಆಗಿದೆ. ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ, ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಕುದಿವಾಗ ಹಾಕ್ಕೊಂಡ್ರೆ, ಏನಕ್ಕೆ ಕುದಿವಾಗ ಹಾಕ್ಕೊಳ್ಳೋದು ಅಂತಂದರೆ ಹುಳಿ ಅಂಶ ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟ್ ಬರೋದು. ಇಲ್ಲ ಅಂತಂದರೆ ಒಗ್ಗೊಗ್ರು ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಬೆಂಡೆಕಾಯಿನ ನಾನು ಕುದಿವಾಗ ಹಾಕ್ಕೊತೀನಿ. ಕೆಲವರು ಖಾರ ಹಾಕ್ಬೇಕಾದ್ರೇ ಹಾಕ್ಕೊತಾರೇನೋ, ನನಗೆ ಗೊತ್ತಿಲ್ಲ. ನಮ್ಮಮ್ಮ ಇದೇ ಥರ ಮಾಡೋದು, ಅದಕ್ಕೆ ನಾನು ಇದೇ ಥರ ಮಾಡ್ಕೊತೀನಿ. ಉಪ್ಪು ಅಷ್ಟೇ ನೋಡಿ ಆವಾಗಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಈಗ ಸಪ್ಪೆ ಆದರೆ ಒಂದು ಸಲ ಕುದಿವಾಗ ನೋಡಿ ಟೇಸ್ಟು ನೀವು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಮುದ್ದೆಗೆ ನೀವು ಬೇಕು ಅಂತಂದರೆ ಉಪ್ಪು ಎಣ್ಣೆ ಯೂಸ್ ಮಾಡಿಕೊಂಡು
ಮಾಡ್ಕೊಬೋದು. ಯಾಕಂತಂದರೆ ಆ ಮುದ್ದೆ ಲಮ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೆಲವರು ಕಲ್ಲುಪ್ಪು ಹಾಕ್ತಾರೆ ಮತ್ತು ಆಯಿಲ್ ಹಾಕ್ತಾರೆ. ನಾನೇನು ಹಾಕಲ್ಲ, ಡೈರೆಕ್ಟ್ ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಲಮ್ಸ್ ಆಗೋದಿಲ್ಲ. ಹಾಗೆ ಸ್ವಲ್ಪ ಮುದ್ದೆನ ಚೆನ್ನಾಗಿ ಬೇಯಿಸಿದ್ರೆ ಅಷ್ಟು ಮ್ಯಾಣ ಥರ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಬೇಯಿಸಲಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಾಗಲ್ಲ. ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾಯಿದ್ರು ಒಲೆಯಲ್ಲಿ ಮುದ್ದೆನ. ಅವರು ಮುದ್ದೆ ಮಾಡೋದು ಈಗ ನಾನು ಮಾಡ್ತಾ ಇರುವಾಗೆಲ್ಲ, ನಾನು ಪ್ರತಿ ಸಲ ಅಡುಗೆ ಮಾಡಬೇಕಾದ್ರೆ ಮುದ್ದೆ ಮಾಡಬೇಕಾದ್ರೂ ನಮ್ಮ ಅಜ್ಜಿನ ನೆನೆಸ್ಕೊತೀನಿ. ಅವ್ರು ಮುದ್ದೆ ಮಾಡ್ತಾಯಿದ್ದಿದ್ದು ಸ್ಟೈಲೇ ಒಂಥರ. ಅದು ಹಬೆ ಬರುತ್ತಲ್ಲ, ಅದನ್ನು ಸ್ಮೆಲ್ ತಗೊಂಡು ಅವರು ಮುದ್ದೆ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಚೆಕ್ ಮಾಡಿ ತಿರುಗ್ತಿದ್ರು. ಇದೇ ಥರ ಈಗ ಹಿಟ್ಟನ್ನು ಬೆಂದಿದೆ, ನಾನು ತಿರ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಳ್ಳೆ ಆಗಿಬಿಟ್ಟಿದೆ. ಮೇಲೆ ಬೇಕಂದರೆ ಹಸಿ ಹಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ಬೇಗ ಲಮ್ಸ್ ಆಗದೆ ಇರೋ ಥರ ನೀಟಾಗಿ ತಿರುಗಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಕೈ ಬಿಟ್ಬಿಟ್ರೆ ಲಮ್ಸ್ ಆಗಿಬಿಡುತ್ತೆ. ಆದಷ್ಟಕ್ಕೂ ನೋಡಿ ಚೆನ್ನಾಗಿ ತಿರುಗಿ ಮುದ್ದೆನ ತಗೊಳ್ಳಿ. ಆದಷ್ಟಕ್ಕೂ ಸಾಫ್ಟಾಗಿರಲಿ ಮುದ್ದೆ, ಜಾಸ್ತಿ ಬಿಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಲಿ ಅಥವಾ ಆಪ್ರೇಷನ್ ಆಗಿರುತ್ತಲ್ವ, ಜಾಸ್ತಿ ಬಿಗಿ ಮಾಡಿದ್ರೆ ತೊಂದರೆ ಆಗುತ್ತೆ. ನಿಮ್ಮ ಮನೇಲಿ ಕೆಲವೊಂದು ಮನೇಲಿ ಸ್ವಲ್ಪ ಬಿಗಿ ಮಾಡ್ಕೊತಾರೆ. ನಮ್ಮ ಮನೇಲಿ ಬಿಗಿ ಆದರೆ ನನಗೆ ಎಸ್ಪೆಷಲಿ ನನಗೆ ತಿನ್ನೋದಕ್ಕಾಗಲ್ಲ. ನಾನು ಸಾಫ್ಟಾಗೆ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೂ ಅಷ್ಟೇ, ಜಾಸ್ತಿ ಬಿಗಿ ಆದರೆ ತಿನ್ನಲ್ಲ ಅವರು. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿಯೇ ಸ್ಮೂತಾಗಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಂದಿಸ್ಬೇಕು ಆ ಮುದ್ದೆನ, ಆವಾಗ ಚೆನ್ನಾಗಾಗುತ್ತೆ. ಈಗ ಮುದ್ದೆನ ಕಟ್ಕೊತಾ ಇದ್ದೀನಿ. ಮುದ್ದೆ ಬಿಸಿ ಇರುತ್ತೆ, ಸ್ವಲ್ಪ ನೀರು ಹಚ್ಕೊಂಡು ಮುದ್ದೆ ಕಟ್ಕೊಳ್ಳಿ, ಇಲ್ಲಾಂತಂದರೆ ಕೈ ಸುಟ್ಬಿಡುತ್ತೆ. ಕೆಲವ್ರ ಮನೇಲಿ ಮುದ್ದೆ ಕಟ್ಟೋದಕ್ಕೆ ಬೇರೆ ಅದಕ್ಕೆ ಏನೋ ಹೇಳ್ತಾರೆ, ನಮ್ಮ ಅತ್ತೆ ಮನೇಲಿದೆ ಅದು. ಹಾಗೆ ಸ್ಲ್ಯಾಬ್ ಮೇಲೆ ಮಾಡ್ಕೊಳ್ಳೋರು ಮಾಡ್ಕೊತಾರೆ, ಬಟ್ಲಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊತಾರೆ, ಪ್ಲೇಟಲ್ಲಿ ಅವ್ರವ್ರ ಅನುಕೂಲಕ್ಕೆ ಯಾವ ಥರ ಬೇಕಾದರೂ ಮುದ್ದೆ ಕಟ್ಟೋರು ಕಟ್ಕೊತಾರೆ. ನಾನು ಚಿಕ್ಕದಾಗಿ ಇರೋ ಪ್ಲೇಟಲ್ಲಿ ಕಟ್ಕೊತಾ ಇದ್ದೀನಿ. ನೋಡಿ ನಮ್ಮನೆ ಈಗ 2 ಮುದ್ದೆ ಕೂಡ ರೆಡಿ ಆಗ್ತಿದೆ. ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದಾರೆ. ಈಗ ಯಾರಿಗೆಲ್ಲ ಬೆಂಡೆಕಾಯಿ ಸಾಂಬಾರು ಮುದ್ದೆ ಇಷ್ಟ, ಅವ್ರಿಗೆ ನಿಜವಾಗ್ಲೂ ಕಾಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗಂತೂ ಸಖತ್ ಫೇವ್ರೇಟು. ಆ ಹುಳಿಗೂ ಆ ಮುದ್ದೆಗೂ ಎಷ್ಟು ಕಾಂಬಿನೇಷನ್ ಆಗಿರುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿ ಈಗ ಮುದ್ದೆ ತಿಂದು ಸ್ವಲ್ಪ ಕೆಲಸ ಇತ್ತು, ಪಾತ್ರೆಗಳು ತೊಳಿಬೇಕು. ಹಾಗೆ ಬಟ್ಟೆ ತೊಳೆದಾಕಿದೆ. ಡೈಲಿ ನಮ್ಮ ಮನೇಲಿ ಬಟ್ಟೆ ತೊಳೆಯೋದಿದ್ದೇ ಇರುತ್ತೆ. ಬಟ್ಟೆನ ತೊಳೆದಾಕಿದ್ದೀನಿ, ಅದನ್ನು ತಗೊಂಬಂದು ಮಡ್ಚ್ಕೋಬೇಕು. ಹಾಗೆ ಪಾತ್ರೆ ತೊಳೆದಿಡಬೇಕು. ನನ್ನ ಮಗಳು ಬೇರೆ ಮಧ್ಯೆ ಹಿಂಸೆ ಕೊಡ್ತಾ ಇರ್ತಾಳೆ. ಈಗ ಸಂಜೆ ಆಯಿತು, ಊಟ ಎಲ್ಲ ಮುಗಿಸಿದ್ದು. ನಮ್ಮ ಮನೆಯವರು ಕೂಡ ಸ್ವಲ್ಪ ಹೊತ್ತು ಮಲಗಿದ್ರು, ಯಾಕೋ ಬೋರು ಇವತ್ತು ಅಂತ. ಅವರು ಎದ್ದು ಸ್ವಲ್ಪ ಟೀ ಮಾಡಿಕೊಡಿ ಅಂತ ಕೇಳಿದರು. ಅದಕ್ಕೆ 2 ಕಪ್ ಟೀ ಮಾಡಕ್ತಾಯಿದ್ದೀನಿ. ಟೀನು ಆಲ್ರೆಡಿ ರೆಡಿಯಾಗಿದೆ. ಮತ್ತು ಅವರು ಟೀ ಎಲ್ಲ ಮಾಡಿ ಕಳಿಸಾದ್ಮೇಲೆ ಮತ್ತು ಮಧ್ಯಾಹ್ನಕ್ಕೆ ಸಾರು ಮಾಡಿದ್ನಲ್ವ ಬೆಂಡೆಕಾಯಿ ಸಾಂಬಾರು, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನನೇ ಮುದ್ದೆ ತಿಂದಿದ್ವಲ್ಲ, ಸೆಕೆಂಡ್ ಟೈಮು ಡೈಜೆಸ್ಟ್ ಆಗಲ್ಲ ಅಂತ. ಸೊ ಈಗ ಟೀ ಕುಡಿದು ಊಟ ಎಲ್ಲ ಮಲ್ಕೊಂತಿದ್ಯಾ? ಕಚ್ಬಿಡ್ತಾ ಬೇಕು. ಗುಡ್ ನೈಟ್ ಹೇಳ್ಬಿಡು ಎಲ್ರಿಗೂ. ಗುಡ್ ನೈಟ್ ಅಂತನು. ಗುಡ್ ನೈಟ್ ಹೇಳು. ನಾಚಿಕೆ ಆಗೋಯ್ತು ಅವನಿಗೆ. ಊಟ ಆಯಿತು, ಅವಳು ಮಲ್ಕೊತಿದ್ದಾಳೆ. ದಿಶಾ ಕಣ್ಣುಡಿ ಮಗಳು, ಕಣ್ಣುಡಿ ಬಿಡು. ಕಣ್ಣುಡಿ. ನಾಚಿಕೆ ಅವಳಿಗೆ. ಬೇಡ ಮಲ್ಕೋ. ಗುಡ್ ನೈಟ್. ಕಣ್ಣುಡಿದ್ಬಿಡು, ಕಣ್ಣುಡಿದ್ಬಿಡು ಮಗಳ. ಕಣ್ಣುಡಿಯೇ ಹೆಂಗೆ? ಕಣ್ಣುಡಿ ಹೊಡಿ. ಅಲ್ಲ ಕಣ್ಣುಡಿ ಹೊಡಿ. ಚಿನ್ನಿ ಮಗಳು. ಗುಡ್ ನೈಟ್. ಈಗ ಅವಳನ್ನು ಕೂಡ ನಾನು ಮಲಗಿಸಿ ಸ್ವಲ್ಪ ಪಾತ್ರೆಗಳಿದ್ದಾವೆ, ಪಾತ್ರೆ ತೊಳೆದು ನಮ್ಮ ಮನೆಯವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ. ಆಮೇಲೆ ಊಟ ಮಾಡೋದು.